ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಎಪಿಎಂಸಿ ಆವರಣದಲ್ಲಿ ತರಕಾರಿ ವರ್ತಕರ ಸಂಘದಿಂದ 80ನೇ ಸ್ವಾತಂತ್ರ್ಯೋತ್ಸವ ಆಚರಣೆ. ಗಂಗಾವತಿ ತಾಲೂಕು ತರಕಾರಿ ವರ್ತಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದ ಎಪಿಎಂಸಿ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಧ್ವಜಾರೋಹಣ ನೆರವೇರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ನೆರವೇರಿಸಿ ನಂತರ ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಯುವ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಎಂಡಿ ಅಲಿ, ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ದಳಪತಿ, ಗಂಗಾವತಿ ತಾಲೂಕು ತರಕಾರಿ ವರ್ತಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ನಸ್ರುಲ್ಲಾ ಸಂಪಂಗಿ, ತಾಲೂಕು ಅಧ್ಯಕ್ಷ ಅಬ್ದುಲ್ ಅಜೀಂ, ಉಪಾಧ್ಯಕ್ಷ ಎಂಡಿ ಹುಸೇನ್ ಸಂಪಂಗಿ, ಕಾರ್ಯದರ್ಶಿ ಕೆ ರಾಜಾ ಸಾಬ್, ಸಹ ಕಾರ್ಯದರ್ಶಿ ಇಕ್ಬಾಲ್ ಬಾಳೆಕಾಯಿ, ಖಜಾಂಚಿ ಅಜೀಜ್ ಬಡೇಘರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಸದಸ್ಯರಾದ ಮಂಜುನಾಥ್, ಸೋಮಶೇಖರ್, ಎಂಎಸ್ ದಾವಲ್ ಸಾಬ್, ಉಮರ್ ಬಡಿಗೇರ್, ಕಾಜಾ ಸಾಬ್, ಬಾದರಬಂಡಿ, ವೀರೇಸ್ವಾಮಿ ಹಿರೇಮಠ್ ಸೇರಿದಂತೆ ರೈತರು ಹಾಗೂ ಎಪಿಎಂಸಿ ಆವರಣದ ವರ್ತಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿ ರಾಷ್ಟ್ರದ ಏಕತೆ, ಸೌಹಾರ್ದತೆ ಹಾಗೂ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕೆಂದು ಕರೆ ನೀಡಲಾಯಿತು. ಕಾರ್ಯಕ್ರಮವು ದೇಶಭಕ್ತಿ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನಡೆಯಿತು. पंजाब सिंह गुजरात मराठा द्राविड उज्जल गंगा विंध्य हिमाचल यमुना गंगा उज्जल जलसि तरंगा तव शुभ नामे जागे तव शुभाशिष समागे गाये तव जय गाथा जन जन मंगलदायक जय भारत भाग्य विधाता जय हे जय हे जय हे जय बोलो भारत माता की जय, बोलो भारत माता की जय, बोलो भारत माता की जय. वंदे 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 मातरम. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಾಗಿ ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತು ಗಂಗಾವತಿ ತಾಲೂಕಿನ ತರಕಾರಿ ವರ್ತಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಡೀ ಮಾರ್ಕೆಟ್ನಲ್ಲಿ ತುಂಬಾ ಹೃತ್ಪೂರ್ವಕವಾಗಿ ತರಕಾರಿ ವರ್ತಕರ ಸಂಘದಿಂದ
ಇವತ್ತು ಇಲ್ಲಿ ನೋಡಿದ್ರೆ ಮಾರ್ಕೆಟ್ ನೋಡಿದ್ರೆ ತಮಗೆ ಅನಿಸ್ತೈತೆ ಹೆಂಗೆ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ ಎಲ್ಲ ತರಕಾರಿ ಮಾರ್ಕೆಟಿನಲ್ಲಿ. ನೋಡಕ್ಕೆ ಒಂದು ಅದ್ಭುತ ಹಬ್ಬದ ಆಚರಣೆಯನ್ನು ನಾನು ನಿನ್ನೆನೆ ಹೇಳಿದ್ದೆ. ಇವತ್ತು ಹಬ್ಬದ ಆಚರಣೆ ತರನೇ ಇಲ್ಲಿ ಆಚರಣೆ ಮಾಡಿದ್ದಾರೆ ಧ್ವಜಾರೋಹಣವನ್ನು. ಇದೊಂದು ನೋಡಿದ್ರೆ ಸಂಕೇತ ಎಂತ ಚಂದ ಕಾಣ್ತಾ ಇದೆ ಅಂದ್ರೆ ನೋಡಕ್ಕೆ ಕಣ್ಣು ಸಾಲ್ತಾ ಇಲ್ಲ. ಈ ಒಂದು ಸ್ವಾತಂತ್ರ್ಯೋತ್ಸವ ದಿನದಂದು ಮಾರ್ಕೆಟ್ ನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಮತ್ತು ಸಮಸ್ತ ನಾಡಿನ ಜನತೆಗೂ ನಮ್ಮ ಕನ್ನಡ ಯುವ ಜಾಗೃತಿ ವೇದಿಕೆ ಕಡೆಯಿಂದ ಮತ್ತು ನಮ್ಮ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ಅವರ ಕಡೆಯಿಂದ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಆಯ್ತು. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸ್ತೇನೆ. ನಮ್ಮ ಕನ್ನಡ ಯುವ ಜಾಗೃತಿ ವೇದಿಕೆಯಲ್ಲಿಂದ ನಾವೆಲ್ಲರೂ ತುಂಬಾ ಸಂತೋಷದಿಂದ ಬ್ಲಾಗ್ ಹೋಸ್ಟ್ ಅನ್ನು ಮಾಡಿದ್ದೇವೆ. ಗಂಗಾವತಿ ತಾಲೂಕ್ ವರ್ತಕರ ಸಂಘದಿಂದ ಇಲ್ಲೆಲ್ಲ ಕಾಯಿಪಲ್ಲೆ ಮಾರ್ಕೆಟ್ ಮಂಡಳಿಯಿಂದ ಅವರೆಲ್ಲ ತುಂಬಾ ಚೆನ್ನಾಗಿ ನಮಗೆಲ್ಲ ಇಲ್ಲಿ ಸ್ವಾಗತನ ಮಾಡಿದಾರ. ಹಾಗಾಗಿ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೆ ನಮಸ್ಕಾರ. ಇವತ್ತು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಯಿತು. ಇದು ಒಂದು ನಾಡದ ಹಬ್ಬ ಅಂತ ಹೇಳ್ಬಹುದು. ಯಾಕಂದ್ರೆ ಪ್ರತಿಯೊಂದು ಕನ್ನಡಿಗರು ಹಾಗೂ ಮತ್ತೆ ದೇಶ ಪ್ರೇಮಿಗಳು ಈ ಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು. ಅದೇ ರೀತಿಯಾಗಿ ಇವತ್ತು ಸರ್ಕಾರಿ ವರ್ತಕರ ಕ್ಷೇಮಾಭಿವೃದ್ಧಿ ಸಂಘ ಏನು ಬಹಳ ವಿಜೃಂಭಣೆಯಿಂದ ಬೆಳಗ್ಗೆ 7:30ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮನ ನೆರವೇರಿಸಿ ಹಾಗೂ ಮತ್ತೆ ನಮ್ಮ ಕನ್ನಡ ಯುವ ಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ ಬರಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.